ಸಂಸತ್ನಲ್ಲಿ ಆದಂತಹ ಫಾಗ್ ಕಲರ್ ಗ್ಯಾಸ್ ಅನ್ನ ಹೊಡೆದಿರುವಂತಹ ವಿಚಾರ ಏನಿದೆ ಸೊ ಆ ವಿಚಾರದಲ್ಲಿ ಕಾಂಗ್ರೆಸ್ನ 5 ಲೋಕಸಭಾ ಸದಸ್ಯರನ್ನ ಅಮಾನತು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಗಲಾಟೆ ಆಗಿದ್ದಕ್ಕೆ ಕಾಂಗ್ರೆಸ್ನ 5 ಲೋಕಸಭಾ ಸದಸ್ಯರು ಅಮಾನತಾಗಿದ್ದಾರೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳ್ತಾ ಇದ್ರು. ಕಾರಣ ಅಲ್ಲಿ ನಡೆದುಕೊಂಡಂತಹ ರೀತಿಯ ಬಗ್ಗೆ ಅವರು ಹೇಳ್ತಾ ಇದ್ರು. ಹೆಸರನ್ನ ತೆಗೆದುಕೊಂಡು ಅವರು ಮಾತನಾಡಿದ್ರು ಅನ್ನುವಂಥ ವಿಚಾರ. ಅದಕ್ಕೆ ರೂಲ್ ಅನ್ನ ಹೇಳಿ 5 ಸದಸ್ಯರನ್ನ ಅಮಾನತನ್ನ ಮಾಡಿದ್ದಾರೆ. ಈ ಅಧಿವೇಶನ ಮುಗಿಯುವವರೆಗೂ ಕೂಡ ಸದನದಲ್ಲಿ ನಿಯಮಾವಳಿ ಉಲ್ಲಂಘಿಸಿದ್ದಕ್ಕೆ ಅಮಾನತನ್ನ ಮಾಡಲಾಗಿದೆ. ಕಾಂಗ್ರೆಸ್ನ 5 ಲೋಕಸಭಾ ಸದಸ್ಯರನ್ನ ಅಮಾನತು ಮಾಡಿದ್ದಾರೆ. TN ಪ್ರತಾಪನ್, ಜ್ಯೋತಿಮಣಿ ಸೇರಿದಂತೆ ಒಟ್ಟು 5 ಲೋಕಸಭಾ ಸದಸ್ಯರು ಈಗ ಅಮಾನತು ಆಗಿರೋದು. ಸದನದಲ್ಲಿ ನಿಯಮಾವಳಿ ಉಲ್ಲಂಘಿಸಿದ್ದಕ್ಕೆ ಅಮಾನತನ್ನ ಮಾಡಿರೋದು. ಸದನದ ಸಭಾಧ್ಯಕ್ಷರಾಗಿರುವಂತವರ ಹೆಸರನ್ನ ತೆಗೆದುಕೊಂಡು ಅಲ್ಲಿ ಮಾತನಾಡೋ ಹಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಹೆಸರನ್ನ ತೆಗೆದುಕೊಂಡು ಮಾತನಾಡಿದ್ದಕ್ಕೆ ನಿಯಮಾವಳಿಗಳ ಉಲ್ಲೇಖವನ್ನ ಮಾಡಿ ಅವರನ್ನ ಈ ಅಧಿವೇಶನ ಮುಗಿಯುವವರೆಗೂ ಕೂಡ ಸಸ್ಪೆಂಡ್ ಅಮಾನತಿನಲ್ಲಿ ಇಡಲಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. ಒಟ್ಟು 5 ಕಾಂಗ್ರೆಸ್ನ ಲೋಕಸಭಾ ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಗದ್ದಲ ಎಬ್ಬಿಸಿದ್ದಕ್ಕೆ ಅಲ್ಲಿ ಅವರನ್ನು ಅಮಾನತು ಮಾಡ್ತಾ ಇಲ್ಲ. ಅವರನ್ನು ಅಮಾನತು ಮಾಡ್ತಾ ಇರುವಂಥ ಉದ್ದೇಶ ಪೀಠದ ಅಧ್ಯಕ್ಷರು ಯಾರಿರ್ತಾರೆ ಅವರ ಹೆಸರನ್ನ ತೆಗೆದುಕೊಂಡು ಅಲ್ಲಿ ಮಾತನಾಡಿರೋದು. ಅಲ್ಲಿ ಹೆಸರನ್ನ ತೆಗೆದುಕೊಳ್ಳೋ ಆಗೋದಿಲ್ಲ. ಸಭಾಪತಿಗಳು, ಸಭಾಧ್ಯಕ್ಷರು ಈ ರೀತಿಯಾಗಿ ಹೇಳಬೇಕು. ಆದರೆ ಅಲ್ಲಿ ಅವರು ಬಳಕೆ ಮಾಡಿಕೊಂಡಿರೋದು ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇದ್ದಿದ್ದು. ಇವತ್ತು ಒಂದೇ ದಿನ 6 ಮಂದಿ ಸಂಸದರು ಅಮಾನತು ಆಗಿರೋದು. ಈ ಅಧಿವೇಶನ ಮುಗಿಯುವವರೆಗೂ ಕೂಡ ಅವರು ಸದನದ ಒಳಗಡೆಗೆ ಹೋಗೋ ಹಾಗಿಲ್ಲ. ನಿಯಮಾವಳಿಗಳನ್ನು ಉಲ್ಲಂಘಿಸಿದ್ದಕ್ಕೆ ಅವರನ್ನ ಅಮಾನತನ್ನ ಮಾಡಿದ್ದಾರೆ. TN ಪ್ರತಾಪನ್, ಜ್ಯೋತಿಮಣಿ ಅಂತ ಹೇಳಿ ಸೊ ಸೇರಿದಂತೆ ಒಟ್ಟು 5 ಜನ ಕಾಂಗ್ರೆಸ್ನ ಸಂಸದರು, ಒಬ್ಬರು TMCಯ ಸಂಸದರು. ಲೋಕಸಭೆಯಲ್ಲಿ 5, ರಾಜ್ಯಸಭೆಯಲ್ಲೂ ಒಬ್ಬರು. ಕಾಂಗ್ರೆಸ್ನ 5 ಲೋಕಸಭಾ ಸದಸ್ಯರನ್ನ ಈಗ ಅಮಾನತು ಮಾಡಿದ್ದಾರೆ. TMCಯ ಒಬ್ಬರು ಸಂಸದರು ಜೊತೆಗೆ 5 ಜನ ಕಾಂಗ್ರೆಸ್ನ ಸಂಸದರನ್ನ ಈ ಅಧಿವೇಶನದವರೆಗೂ ಅಮಾನತು ಮಾಡಿದ್ದಾರೆ. And one more resolution I would like to bring before this House, sir. Sir, with your permission, I move the following. That this House, having taken the serious note of the misconduct of Sri TN Pratapan, Sri Hibi Hidden, Sushri Jyotimani, Kumari Ramya Haridas, and Sri Dean Kuriakos, in utter disregard to the House and the authority of the chair, and having been named by the chair, resolve that above mentioned members to be suspended from the service of the House for the remainder session under Rule 374(2). Thank you, sir. The question is that the motion moved by Honorable Minister be adopted. Those in favor may say aye. Aye. Those against may say no. I think the ayes have it. The ayes have it. The motion is adopted. ನನ್ನ ಸಹೋದ್ಯೋಗಿ ಶಬೀರ್ ನಿಗುಂದಿ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಶಬೀರ್, TN ಪ್ರತಾಪನ್, ಜ್ಯೋತಿಮಣಿ, ರಮ್ಯಾ ಹರಿದಾಸ್ ಇವರೆಲ್ಲರನ್ನ ಒಟ್ಟು 5 ಜನ ಕಾಂಗ್ರೆಸ್ನ ಸಂಸದರು, ಇನ್ನು ಒಬ್ಬರು TMCಯ ಸಂಸದರು ಅಮಾನತು ಮಾಡಕ್ಕೆ ಕಾರಣ ಕೊಟ್ಟಿರೋದೇನು? ಹೆಸರನ್ನ ಉಲ್ಲೇಖ ಮಾಡಿದ್ದ ಏನಕ್ಕೆ? ಈಗ ಒಂದು ಸಂಸತ್ನಲ್ಲಿ ಗದ್ದಲವನ್ನ ಮಾಡುವಂತದ್ದು, ಸಂಸತ್ ಕಲಾಪಗಳು ನಡೀಲಿಕ್ಕೆ ಅವಕಾಶವನ್ನ ಮಾಡಿಕೊಡದೇ ಇರುವಂತದ್ದು, ಒಂದು ನಿಯಮಗಳನ್ನ ಮೀರಿ ಪ್ರತಿಭಟನೆ ಮಾಡುವಂತದ್ದು ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅವ್ರನ್ನ ಅಮಾನತು ಮಾಡಿರುವಂತದ್ದು. 5 ಮಂದಿ ಸಂಸದರನ್ನ ಈಗ ಅಮಾನತು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ. ಅರುಣ್, ಓಕೆ, ಬಟ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಬೇಕಾದಂತ ಸಂದರ್ಭದಲ್ಲಿ ಸ್ಪೀಕರ್ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಿ ಮಾತನಾಡಿದ್ದಕ್ಕೆ ಅಂತ ಏನೋ ನಿಯಮಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಅಲ್ವಾ ಶಬೀರ್? ಹೌದು, ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಸಭಾಪತಿಗಳನ್ನ ಅಥವಾ ಸ್ಪೀಕರ್ ಅವ್ರನ್ನ ಮಾನ್ಯ ಮಹೋದಯ ಅನ್ನುವಂಥದ್ದು ಅಥವಾ ಸ್ಪೀಕರ್ ಅನ್ನುವಂತ ಹೆಸರಲ್ಲಿ ಕರಿಬೇಕಾಗತ್ತೆ. ಆದ್ರೆ ಅವ್ರನ್ನ ಹೆಸರಿನಿಂದ ಕೂಗಿದಂತ ಹಿನ್ನೆಲೆಯಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಅಮಾನತು ಮಾಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಅರುಣ್.
ಓಕೆ, ಇದು ಮತ್ತೊಂದಿಷ್ಟು ಗಲಾಟೆಗೆ ಏನಾದರೂ ಕಾರಣ ಆಯ್ತಾ ಶಬೀರ್? ಖಂಡಿತವಾಗ್ಲೂ ಈಗಾಗಲೇ 12 ಗಂಟೆ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಟಿಎಂಸಿ ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಈಗ ಮತ್ತೆ 5 ಜನ ಸಂಸದರನ್ನ ಅಮಾನತು ಮಾಡಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ವಿಪಕ್ಷಗಳ ನಾಯಕರಲ್ಲಿ ಇದು ಆಕ್ರೋಶವನ್ನ ಹೆಚ್ಚು ಮಾಡಿರುವಂತದ್ದು. ಗೃಹ ಸಚಿವ ಅಮಿತ್ ಶಾ ಅವರ ಮಾತುಕತೆಗೆ ಆಗ್ರಹಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಅಮಾನತು ಅನ್ನುವಂತ ಆರೋಪವನ್ನ ಕೂಡ ಈಗ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇರುವಂತದ್ದು. ವಿರೋಧ ಪಕ್ಷದ ನಾಯಕರಿಗೆ ಸಂಸತ್ನಲ್ಲಿ ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಕೂಡ ಈಗ ಸದ್ಯಕ್ಕೆ ವಿಪಕ್ಷಗಳ ನಾಯಕರು ಮಾಡ್ತಾ ಇರುವಂತದ್ದು. ಇದು ಮತ್ತೊಂದು ಹಂತದ ರಾಜಕೀಯ ತಿರುವನ್ನ ಪಡ್ಕೊಳ್ಳುತ್ತೆ, ಮತ್ತೆ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಇದು ವೇದಿಕೆ ಆಗುತ್ತೆ. ಅರುಣ್, ಓಕೆ, ಅಂದ್ರೆ ಈ ಅಧಿವೇಶನ ಆರಂಭವಾದಾಗಿನಿಂದ ಎಷ್ಟು ಸಂಸದರು ಅಮಾನತರಾದ್ರು ಅಂತ? ಅರುಣ್, ಆರಂಭದಲ್ಲಿ ನಾವು ನೋಡಿದ್ವಿ, ನಾವು ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಅವ್ರನ್ನು ಕೂಡ ಅಮಾನತು ಮಾಡಲಾಗಿತ್ತು. ಈಗ ಅದಾದ ಬಳಿಕ ಟಿಎಂಸಿ ಸಂಸದ ಮತ್ತೊಬ್ರು ಡಿರೆಕ್ ಒಬೆರಾಯನ್ ಅವರು ಕೂಡ ಅಮಾನತು ಮಾಡಲಾಗಿತ್ತು. ಇವರಿಬ್ಬರು ಆದ ಬಳಿಕ ಈಗ ಕಾಂಗ್ರೆಸ್ ಸಂಸದರು 5 ಮಂದಿಯನ್ನ ಅಮಾನತು ಮಾಡಲಾಗಿರುವಂತದ್ದು. ಒಟ್ಟು ಈ ಸಂಸತ್ನ ಅವಧಿಯಲ್ಲಿ ಒಟ್ಟು 7 ಜನ ಸಂಸದರನ್ನ ಅಮಾನತು ಮಾಡದಂತಾಗಿರುವಂತದ್ದು. ಮತ್ತೆ ಎಲ್ಲಾ ಸಂಸದರು ಕೂಡ ವಿರೋಧ ಪಕ್ಷದವರು ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ.